ಇನ್ನು ಪ್ರಜ್ವಲ್ ಬ್ಯಾರಕ್ನಲ್ಲಿ ಮೊಬೈಲ್ ಪತ್ತೆಯಾದಂತಹ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ಗೆ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗಿದೆ. ನೋಡಿ, ಒಂದ್ ಕಡೆ ಪ್ರಜ್ವಲ್ ಬ್ಯಾರಕ್ನಲ್ಲಿ ಮೊಬೈಲ್ ಸಿಗುತ್ತೆ, ಆದ್ರೆ ಅಲ್ಲಿದ್ದಂತಹ ಕೈದಿಗಳಿಗೆ ಈಗ ತುಂಬಾ ಸ್ಟ್ರಿಕ್ಟ್ ರೂಲ್ಸ್ ಫಾಲೋ ಮಾಡುವಂತೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಅದರಲ್ಲಿ ದರ್ಶನ್, ಪವಿತ್ರ ಗೌಡ, ಪರಪ್ಪನ ಅಗ್ರಹಾರ ಜೈಲಿನ ವ್ಯವಸ್ಥೆಯೇ ಫುಲ್ ಚೇಂಜ್ ಆಗಿ ಹೋಗಿದೆ. ಡಿಜಿಪಿ ಅಲೋಕ್ ಕುಮಾರ್ ಭೇಟಿ ಬಳಿಕ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ. 5ರ ಸೆಲ್ಗೆ ದರ್ಶನ್, 16 ಕೈದಿಗಳ ಸೆಲ್ಗೆ Hotel Management with AI. Join IIHM, International Institute of Hotel Management. ಪವಿತ್ರ ಗೌಡ ಶಿಫ್ಟ್ ಆಗಿದೆ. ಇವರಿಗೆ ಇಬ್ಬರು ಕೈದಿಗಳ ಬ್ಯಾರಕ್ನಲ್ಲಿದ್ರು. ಪವಿತ್ರ ಗೌಡ, ದರ್ಶನ್ ಬ್ಯಾರಕ್ ಬಳಿ ಹೆಚ್ಚಿನ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದ್ದು ಸಿಸಿ ಕ್ಯಾಮೆರಾವನ್ನ ಅಳವಡಿಸಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮಾಫಿ ಸಾಕ್ಷಿಗೂ ಕೂಡ ಭದ್ರತೆಯನ್ನ ಒದಗಿಸಲಾಗಿದೆ. ಜೈಲಿನಲ್ಲಿ ಪ್ರಜ್ವಲ್ಗೆ ನೀಡ್ತಾ ಇದ್ದಂತಹ ಸವಲತ್ತುಗಳಿಗೆ ಬ್ರೇಕ್ ಬಿದ್ದಿದೆ. 22 ಜನರು ಇರುವಂತಹ ಜನರಲ್ ಬ್ಯಾರಕ್ಗೆ ಪ್ರಜ್ವಲ್ನನ್ನ ಶಿಫ್ಟ್ ಮಾಡಲಾಗಿದೆ. ನೋಡಿ, ಪರಪ್ಪನ ಅಗ್ರಹಾರದಲ್ಲಿದ್ರೂ ಕೂಡ ಮೊಬೈಲ್ ಅನ್ನ ಬಳಸೋದು, ಅವರಿಗೆ ಏನೇನೆಲ್ಲ ವ್ಯವಸ್ಥೆಗಳು ಬೇಕೋ ಅದನ್ನು ಮಾಡ್ಕೊಳ್ಳೋದು, ಅದೆಲ್ಲವೂ ಕೂಡ ನಡೀತಾ ಇತ್ತು. ಯಾವಾಗ ಈ ಒಂದು ವಿಡಿಯೋ ವೈರಲ್ ಆಯಿತು, ಡಿಜಿಪಿ ಅಲೋಕ್ ಕುಮಾರ್ ಅವರು ಸಾಕಷ್ಟು ಬದಲಾವಣೆಯನ್ನ ತರ್ತಾ ಇದ್ದಾರೆ. ಯಾರಿಗೂ ಕೂಡ ಯಾವ ಫೆಸಿಲಿಟಿಗಳು ಕೂಡ ಸಿಗಬಾರ್ದು, ಎಲ್ಲರೂ ಕೂಡ ಇನ್ನೂ ಕಟ್ಟುನಿಟ್ಟಿನಾಗಿ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಯಾಕಂದರೆ ಒಂದ್ ಕಡೆ ಪ್ರಜ್ವಲ್ಗೆ ಮಾತ್ರ ಅಲ್ಲ, ಪ್ರಜ್ವಲ್ರು ಕೂಡ ಜನರಲ್ ಬ್ಯಾರಕ್ಗೆ ಶಿಫ್ಟ್ ಮಾಡಲಾಗಿದ್ದು ಎಲ್ಲ ವ್ಯವಸ್ಥೆಯನ್ನ ಕಟ್ ಆಫ್ ಮಾಡಲಾಗಿದೆ. ಅದರ ಜೊತೆಯಲ್ಲಿ ಪರಪ್ಪನ ಅಗ್ರಹಾರದಲ್ಲಿರುವಂತಹ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾದಂತಹ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಅವರಿಗೂ ಕೂಡ ಕಟ್ಟುನಿಟ್ಟಿನ ಕ್ರಮ ಜಾರಿಯಾಗ್ತಾ ಇದೆ.